ಶ್ರೀರಾಮ ಸೇನೆ ಎಂಬ ಭಯೋತ್ಪಾದಕ ಸಂಘಟನೆ ರಾಜ್ಯದಲ್ಲಿ ಇನ್ನೂ ನಿಷೇಧವಾಗಿಲ್ಲ ಯಾಕೆ? ಬೆಳಗಾವಿಯಲ್ಲಿ ಈ ಸಂಘಟನೆಯ ಮುಖಂಡ ಹಾಗೂ ಆತನ ಸಹಚರರು ಸೇರ್ಕೊಂಡು ಮಾಡಿರುವ ಭಯೋತ್ಪಾದಕ ಕೃತ್ಯ ಅದೃಷ್ಟವಶಾತ್ ಆರಂಭಿಕ ಹಂತದಲ್ಲೇ ಬೆಳಕಿಗೆ ಬಾರದೇ ಇದ್ರೆ ಅದೆಷ್ಟು ದೊಡ್ಡ ಅನಾಹುತ ಅಲ್ಲಿ ಆಗೋಗ್ತಾ ಇತ್ತು. ಅಮಾಯಕ ಮಕ್ಕಳ ಕುಡಿಯುವ ನೀರಿಗೆ ವಿಷ ಹಾಕೋರು ಈ ಸಮಾಜದಲ್ಲಿ ಜನರ ನಡುವೆ ಬದುಕೋಕೆ ಅರ್ಹರ? ಈ ಭಯಾನಕ ಭಯೋತ್ಪಾದಕ ಘಟನೆಯಲ್ಲಿ ಭಾಗಿಯಾದವರ ವಿರುದ್ಧ ಯುಎಪಿಎ ಕೇಸು ದಾಖಲಾಗೋದು ಯಾವಾಗ? ಶ್ರೀರಾಮ ಸೇನೆಯ ನಾಯಕ ಮಾಡಿರುವ ಈ ಉಗ್ರ ಕೃತ್ಯಕ್ಕೆ ಆ ಸಂಘಟನೆಯ ಮುಖಂಡ ಪ್ರಮೋದ್ ಮುತಾಲಿಕ್ನ ಬಂಧನ ಆಗೋದು ಯಾವಾಗ? ಮೊನ್ನೆ ಅದೇ ಭಯೋತ್ಪಾದಕ ಸಂಘಟನೆಯ ನಾಯಕ ಮುತಾಲಿಕ್ ಜೊತೆ ಮೂಡಿಗೆರೆಯಲ್ಲಿ ಕೇಸರಿ ಶಾಲ್ ಹಾಕೊಂಡು ಭಾಷಣ ಬಿಗಿದಿದ್ದ ಕಾಂಗ್ರೆಸ್ ನಾಯಕಿ ನಯನಾ ಮೋಟಮ್ಮ ಬೆಳಗಾವಿಯ ಭಯೋತ್ಪಾದಕ ಕೃತ್ಯದ ಬಗ್ಗೆ ಏನ್ ಹೇಳ್ತಾರೆ? ಮುಖ್ಯೋಪಾಧ್ಯಾಯ ಮುಸ್ಲಿಂ ಸಮುದಾಯದವರು ಅನ್ನೋ ಒಂದೇ ಕಾರಣಕ್ಕೆ ಅವರನ್ನ ಶಾಲೆಯಿಂದ ಹೊರ ಹಾಕೋಕೆ 11 ಮುಗ್ಧ ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡಿದ ಘೋರ ಪೈಶಾಚಿಕ ಕೃತ್ಯವೊಂದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹೂಲಿಕಟ್ಟಿ ಗ್ರಾಮದಲ್ಲಿ ನಡೆದಿದೆ. ಇದು ಕೇವಲ ಅಪರಾಧವಲ್ಲ, ಬದಲಿಗೆ ಒಂದು ನಿರ್ದಿಷ್ಟ ಸಮುದಾಯದ ಮೇಲಿನ ದ್ವೇಷ ಪ್ರೇರಿತ ಭಯೋತ್ಪಾದಕ ಕೃತ್ಯ. ಜುಲೈ 14ರಂದು ಹೂಲಿಕಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನದ ಬಿಸಿಯೂಟ ಸೇವಿಸಿದ ನಂತರ ಕುಡಿಯುವ ನೀರಿನ ಟ್ಯಾಂಕ್ನಿಂದ ನೀರನ್ನು ಕುಡಿದಿದ್ದಾರೆ. ಕೆಲವೇ ಹೊತ್ತಿನಲ್ಲಿ 11 ಮಕ್ಕಳು ಅಸ್ವಸ್ಥರಾಗಿದ್ದು ವಾಂತಿ ಮತ್ತು ವಿಷದ ಲಕ್ಷಣಗಳು ಕಂಡು ಬಂದಾಗ ಅವರನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತು. ತನಿಖೆ ನಡೆಸಿದಾಗ ಶಾಲೆಯ ಕುಡಿಯುವ ನೀರಿನ ಟ್ಯಾಂಕ್ಗೆ ಕೀಟನಾಶಕ ಬೆರೆಸಿರುವುದು ದೃಢಪಟ್ಟಿತು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಸವದತ್ತಿ ಠಾಣೆಯ ಪೊಲೀಸರು ತನಿಖೆ ಚುರುಕುಗೊಳಿಸಿ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರನ್ನ ಸಾಗರ್ ಪಾಟೀಲ್, ನಾಗನಗೌಡ ಪಾಟೀಲ್ ಮತ್ತು ಕೃಷ್ಣ ಮದಾರ್ ಅಂತ ಗುರುತಿಸಲಾಗಿದೆ. ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಭೀಮಾಶಂಕರ್ ಗುಳೇದ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ನೀಡಿದ ಮಾಹಿತಿ ಬೆಚ್ಚಿ ಬೀಳಿಸುವಂತಿದೆ. ಈ ಕೃತ್ಯದ ಹಿಂದಿನ ಉದ್ದೇಶ ಕಳೆದ 13 ವರ್ಷಗಳಿಂದ ಅದೇ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮುಖ್ಯೋಪಾಧ್ಯಾಯ ಸುಲೇಮಾನ್ ಗೋರಿ ನಾಯ್ಕರವರ ಮೇಲೆ ಆರೋಪ ಹೊರಿಸಿ ಅವರನ್ನ ವರ್ಗಾವಣೆ ಮಾಡಿಸೋದಾಗಿತ್ತು. ಈ ಪ್ರಕರಣದ ಪ್ರಮುಖ ಆರೋಪಿ ಸಾಗರ್ ಪಾಟೀಲ್ ಸವದತ್ತಿ ತಾಲೂಕಿನ ಶ್ರೀರಾಮ್ ಸೇನೆಯ ಅಧ್ಯಕ್ಷ. ಈತ ತನ್ನ ಸಂಬಂಧಿ ನಾಗನಗೌಡ ಪಾಟೀಲ್, ತನ್ನ ಬಳಿ ಚಾಲಕನಾಗಿ ಕೆಲಸ ಮಾಡಿದ್ದ ಕೃಷ್ಣ ಮದಾರ್ನನ್ನ ಈ ಕೃತ್ಯಕ್ಕೆ ಬಳಸಿಕೊಂಡಿದ್ದಾನೆ. ಕೃಷ್ಣ ಮದಾರ್ ಅನ್ಯ ಸಮುದಾಯದ ಯುವತಿಯನ್ನ ಪ್ರೀತಿಸುತ್ತಿದ್ದ ವಿಚಾರವನ್ನ ಅಸ್ತ್ರವಾಗಿಸಿಕೊಂಡ ಸಾಗರ್, ನಾನು ಹೇಳಿದಂತೆ ಕೇಳದೆ ಇದ್ರೆ ನಿನ್ನ ಪ್ರೀತಿಯ ವಿಷಯವನ್ನ ಬಹಿರಂಗಪಡಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ದಾನೆ. ನಂತರ ಅದೇ ಶಾಲೆಯಲ್ಲಿ ಕಲಿತಾ ಇದ್ದ ತನ್ನ ಸಂಬಂಧಿಕನಾದ ಮುಗ್ಧ ವಿದ್ಯಾರ್ಥಿಯೊಬ್ಬನಿಗೆ ಆಮಿಷ ಒಡ್ಡಿ ಆತನ ಕೈಯಲ್ಲೇ ಕೀಟನಾಶಕವನ್ನ ನೀರಿನ ಟ್ಯಾಂಕ್ಗೆ ಸುರಿಯುವಂತೆ ಮಾಡಿದ್ದಾನೆ. ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹೂವಿನ ಕೋಣೆಯ ಶಾಲೆಯೊಂದರಲ್ಲಿ ಇದೇ ರೀತಿಯ ಪ್ರತ್ಯೇಕ ಘಟನೆಯಲ್ಲಿ ಯಾರೋ ದುಷ್ಕರ್ಮಿಗಳು ನೀರಿನ ಟ್ಯಾಂಕ್ಗೆ ವಿಷ ಬೆರೆಸಿದ್ರು. ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಕ್ಕಳನ್ನ ಸಾಮೂಹಿಕವಾಗಿ ಹತ್ಯೆ ಮಾಡುವ ದುರುದ್ದೇಶದಿಂದ ನಡೆಸುವ ಇಂತಹ ಕೃತ್ಯಗಳು ಯಾವುದೇ ಭಯೋತ್ಪಾದಕ ಕೃತ್ಯಕ್ಕಿಂತ ಕಡಿಮೆಯಲ್ಲ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರ ಮಾತು 100ಕ್ಕೆ 100 ಸತ್ಯ. ಆದರೆ ಶಿವಮೊಗ್ಗದ ಘಟನೆಯಲ್ಲಿ ದುಷ್ಕರ್ಮಿಗಳು ಯಾರು ಅಂತ ಇನ್ನೂ ಪತ್ತೆಯಾಗಿಲ್ಲ. ಆದರೆ ಬೆಳಗಾವಿಯ ಈ ಪ್ರಕರಣದಲ್ಲಿ ಆರೋಪಿಗಳು ಯಾರು, ಅವರ ಸಂಘಟನೆ ಯಾವುದು ಮತ್ತು ಅವರ ಕೋಮು ದ್ವೇಷದ ಉದ್ದೇಶ ಸ್ಪಷ್ಟವಾಗಿ ಸಾಬೀತಾಗಿದೆ. ಇದು ಕೇವಲ ದುಷ್ಕೃತ್ಯವಲ್ಲ, ಬದಲಿಗೆ ಒಂದು ಸಂಘಟನೆಯ ಸಿದ್ಧಾಂತದಿಂದ ಪ್ರೇರಿತವಾದ ಕೋಮು ದ್ವೇಷದ ಅಜೆಂಡಾ ಹೊಂದಿರುವ ಭಯೋತ್ಪಾದಕ ಕೃತ್ಯ. ಬೆಳಗಾವಿ ಘಟನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಖ್ಯೋಪಾಧ್ಯಾಯರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು, ಅವರನ್ನ ತಮ್ಮ ಊರಿನಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಿಸಬೇಕು ಅನ್ನೋ ದುರುದ್ದೇಶದಿಂದ ಶಾಲಾ ಮಕ್ಕಳ ಕುಡಿಯುವ ನೀರಿಗೆ ವಿಷ ಹಾಕಿದ ಶ್ರೀರಾಮ್ ಸೇನೆಯ ತಾಲೂಕು ಅಧ್ಯಕ್ಷ ಸಾಗರ್ ಪಾಟೀಲ್ ಸೇರಿದಂತೆ ಒಟ್ಟು 3ರನ್ನ ಬಂಧಿಸಲಾಗಿದೆ. ಕಳೆದ 15 ದಿನಗಳ ಹಿಂದೆ ನಡೆದ ಈ ಘಟನೆಯಲ್ಲಿ ಹಲವು ಮಕ್ಕಳು ಅಸ್ವಸ್ಥಗೊಂಡಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿರಲಿಲ್ಲ. ಧಾರ್ಮಿಕ ಮೂಲಭೂತವಾದ ಕೋಮು ವೈಷಮ್ಯ ಅನ್ನೋದು ಎಂತಹ ಹೀನ ಕೃತ್ಯವನ್ನು ಮಾಡಿಸಬಲ್ಲದು ಅನ್ನೋದಕ್ಕೆ ಪುಟ್ಟ ಮಕ್ಕಳ ಮಾರಣ ಹೋಮಕ್ಕೆ ಕಾರಣ ಆಗಬಹುದಾಗಿದ್ದ ಈ ಘಟನೆಯೇ ಸಾಕ್ಷಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ದಯೆಯೇ ಧರ್ಮದ ಮೂಲವಯ್ಯ ಅಂತ ಸಾರಿದ ಶರಣರ ನಾಡಿನಲ್ಲಿ ಈ ಮಟ್ಟಿನ ಕ್ರೌರ್ಯ, ದ್ವೇಷ ಹುಟ್ಟೋಕೆ ಸಾಧ್ಯ ಅನ್ನೋದನ್ನ ಈ ಕ್ಷಣಕ್ಕೂ ನನ್ನಿಂದ ನಂಬೋಕಾಗ್ತಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಧರ್ಮದ ಹೆಸರಿನಲ್ಲಿ ಸಮಾಜದಲ್ಲಿ ದ್ವೇಷ ಬಿತ್ತಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಬಿಜೆಪಿ ನಾಯಕರು ಒಮ್ಮೆ ತಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳಿ. ಈ ಘಟನೆಯ ಹೊಣೆಯನ್ನ ಪ್ರಮೋದ್ ಮುತಾಲಿಕ್ ಹೊರತಾರ, ಡಿವೈ ವಿಜೇಂದ್ರ ಹೊರತಾರ, ಆರ್ ಅಶೋಕ್ ಹೊರತಾರ? ಇಂಥವರು ಮಾಡುವ ಸಮಾಜಘಾತಕ ಕೃತ್ಯಗಳಿಗೆ ಸದಾ ಬೆಂಬಲವಾಗಿ ನಿಲ್ಲುವ ನಾಯಕರು ಈಗ ಮುಂದೆ ಬಂದು ತಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಅಂತ ಸಿಎಂ ಹೇಳಿದ್ದಾರೆ. ಎಲ್ಲಾ ಬಗೆಯ ಮತೀಯವಾದ ಮೂಲಭೂತವಾದಿತನಗಳು ಮನುಷ್ಯ ಸಮಾಜಕ್ಕೆ ಅಪಾಯಕಾರಿ. ದ್ವೇಷ ಭಾಷಣಗಳು, ಕೋಮು ಗಲಭೆಗಳ ತಡೆಗಾಗಿನೇ ನಾವು ವಿಶೇಷ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದೇವೆ. ಅಂಥವರ ವಿರುದ್ಧ ಕಾನೂನಿನ ಪರಿಧಿಯೊಳಗೆ ಸಾಧ್ಯವಾದ ಎಲ್ಲ ಕ್ರಮವನ್ನ ವಹಿಸುತ್ತಿದ್ದೀವಿ. ನಮ್ಮ ಎಲ್ಲ ಪ್ರಯತ್ನಗಳು ಫಲ ಕೊಡಬೇಕಾದ್ರೆ ಸಾರ್ವಜನಿಕರು ಇಂತಹ ಶಕ್ತಿಗಳ ವಿರುದ್ಧ ಧ್ವನಿ ಎತ್ತಬೇಕು, ಪ್ರತಿರೋಧ ಒಡ್ಡಬೇಕು, ದೂರು ದಾಖಲಿಸಬೇಕು ಅಂತ ಸಿಎಂ ಹೇಳಿದ್ದಾರೆ. ನನಗೆ ಈಗಲೂ ನಂಬಿಕೆ ಇದೆ, ಕೋಮುವಾದಿಗಳ ಸಂಖ್ಯೆಗಿಂತ ಕೂಡಿ ಬಾಳಬೇಕು ಅಂತ ಬಯಸುವ ಜನರ ಸಂಖ್ಯೆನೇ 100 ಪಟ್ಟು ಹೆಚ್ಚಿದೆ.
ಮಕ್ಕಳ ಹತ್ಯಾಕಾಂಡ ನಡೆಸುವ ದುಷ್ಟ ಹುನ್ನಾರವನ್ನ ಭೇದಿಸಿದ ಪೊಲೀಸ್ ಸಿಬ್ಬಂದಿಗೆ ಅಭಿನಂದನೆಗಳು. ಇಂತಹ ಹೀನ ಕೃತ್ಯ ಎಸಗಿದ ದುರುಳರಿಗೆ ನ್ಯಾಯ ವ್ಯವಸ್ಥೆ ತಕ್ಕ ಶಿಕ್ಷೆ ನೀಡಲಿದೆ ಅನ್ನೋ ಪೂರ್ಣ ವಿಶ್ವಾಸವಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸಾಗರ್ ಪಾಟೀಲ್ನ ಈ ಕೃತ್ಯ ಶ್ರೀರಾಮ್ ಸೇನೆಯಂತಹ ಸಂಘಟನೆಗಳು ವರ್ಷಗಳಿಂದ ಬಿತ್ತುತ್ತಾ ಇರುವ ದ್ವೇಷದ ವಿಷಬೀಜದ ಫಸಲು. ಈ ಸಂಘಟನೆಯ ಇತಿಹಾಸವನ್ನ ಕೆದಕಿದ್ರೆ ಸಿಗೋದು ಬರೀ ಸ್ಫೋಟ, ಗೂಂಡಾಗಿರಿ, ಲೂಟಿ, ಹಲ್ಲೆ, ಹತ್ಯೆಗಳ ಸಾಲು ಸಾಲು ಪ್ರಕರಣಗಳು. ಅದರ ಸ್ಥಾಪಕ ಪ್ರಮೋದ್ ಮುತಾಲಿಕ್ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳ ಸರಮಾಲೆನೇ ಇದೆ. 2008ರಲ್ಲಿ ಮುತಾಲಿಕ್ನ ಆಪ್ತ ನಾಗರಾಜ್ ಜಂಬಗಿ ಹುಬ್ಬಳ್ಳಿ ನ್ಯಾಯಾಲಯದಲ್ಲಿ ಸ್ಫೋಟ ಪ್ರಕರಣದಲ್ಲಿ ಪ್ರಧಾನ ಆರೋಪಿಯಾಗಿ ಜೈಲು ಸೇರಿದ್ದ. ಧಾರವಾಡದ ಸಿಂಗನಹಳ್ಳಿಯಲ್ಲಿ ಬಾಂಬ್ ಬಿಟ್ಟ ಪ್ರಕರಣದಲ್ಲೂ ಆರೋಪಿಯಾಗಿದ್ದ ನಾಗರಾಜ್ನನ್ನ ಜೈಲಿನಲ್ಲೇ ನಿಗೂಢವಾಗಿ ಕೊಲೆ ಮಾಡಲಾಯಿತು. ಆ ಮೂಲಕ ಶ್ರೀರಾಮ್ ಸೇನೆಯ ಭಯೋತ್ಪಾದಕ ಕೃತ್ಯಗಳ ಕೇಸು ಅಲ್ಲೇ ಸತ್ತೋಯಿತು. 2009ರಲ್ಲಿ ಇದೇ ಸಂಘಟನೆಯವರು ಮಂಗಳೂರಿನ ಪಬ್ ಮೇಲೆ ನಡೆಸಿದ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಇಂತಹ ಸಂಘಟನೆಯ ಸದಸ್ಯನೊಬ್ಬ ಇಂದು ಮುಗ್ಧ ಮಕ್ಕಳಿಗೆ ವಿಷವಿಕ್ಕುವ ಮಟ್ಟಕ್ಕಿಳಿದಿದ್ದಾನೆ ಅಂತಂದ್ರೆ ಅದರ ಸಿದ್ಧಾಂತದಲ್ಲಿ ಅದೆಷ್ಟು ವಿಷ ಇರಬಹುದು. ಬಜರಂಗದಳದಂತಹ ಸಮಾಜದಲ್ಲಿ ದ್ವೇಷ ಹರಡುವ ಸಂಘಟನೆಗಳನ್ನ ನಿಷೇಧ ಮಾಡ್ತೀವಿ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಈಗೇನ್ ಮಾಡ್ತಿದೆ? ಕೇವಲ ಬಾಯಿ ಮಾತಿನ ಖಂಡನೆ ಸಾಕ? ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕವಾಗಿರುವ ಇಂತಹ ಸಂಘಟನೆಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋಕೆ ಮತ್ತು ಅವುಗಳನ್ನ ನಿಷೇಧಿಸುವ ತನ್ನ ಭರವಸೆಯನ್ನ ಈಡೇರಿಸೋಕೆ ಇದು ಸಕಾಲ ಅಲ್ವಾ? ಕೇಸರಿ ಭಯೋತ್ಪಾದನೆ ಅನ್ನೋದು ಸುಳ್ಳು ಅಂತ ಸದಾ ವಾದಿಸುವ ಬಿಜೆಪಿ ಸಂಘ ಪರಿವಾರದ ನಾಯಕರು ಈ ಘಟನೆ ಬಗ್ಗೆ ಉತ್ತರಿಸಬೇಕು. ಒಂದು ನಿರ್ದಿಷ್ಟ ಸಮುದಾಯದ ಮುಖ್ಯೋಪಾಧ್ಯಾಯನನ್ನ ಗುರಿಯಾಗಿಸಿಕೊಂಡು ಮುಗ್ಧ ಮಕ್ಕಳಿಗೆ ವಿಷವಿಕ್ಕುವ ಈ ಕೃತ್ಯ ಭಯೋತ್ಪಾದನೆ ಅಲ್ಲದೆ ಇದ್ರೆ ಇನ್ಯಾವುದು ಭಯೋತ್ಪಾದನೆ? ಇದು ರಾಜ್ಯದ ಆಂತರಿಕ ಭದ್ರತೆಗೆ ಸವಾಲಲ್ವಾ? ಇಂತಹ ಕೋಮು ಸೂಕ್ಷ್ಮ ಪ್ರಕರಣವನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವರದಿಗಾಗಿ ಕಾಯ್ದೆ ಸ್ವಯಂ ಪ್ರೇರಿತವಾಗಿ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿ ಇದರ ಹಿಂದಿನ ದೊಡ್ಡ ಜಾಲವನ್ನ ಭೇದಿಸಬಾರದು ಯಾಕೆ? ಕೂಲಿಕಟ್ಟಿಯ ಘಟನೆ ಕೇವಲ 11 ಮಕ್ಕಳ ಮೇಲಿನ ಹಲ್ಲೆಯಲ್ಲ. ಇದು ಕರ್ನಾಟಕದ ಜಾತ್ಯತೀತ ಪರಂಪರೆಯ ಮೇಲೆ, ಸಂವಿಧಾನದ ಆಶಯಗಳ ಮೇಲೆ ಮತ್ತು ಮಾನವೀಯತೆಯ ಮೇಲೆ ನಡೆದ ದಾಳಿ. ಮತಾಂಧ ಉಗ್ರರು ಮಕ್ಕಳನ್ನೂ ಆಯುಧವಾಗಿ ಬಳಸಿಕೊಳ್ಳುವ ಮಟ್ಟಕ್ಕಿಳಿದಿರೋದು ದೊಡ್ಡ ಅಪಾಯದ ಮುನ್ಸೂಚನೆ. ಸರ್ಕಾರ ಕೇವಲ ಆರೋಪಿಗಳನ್ನ ಬಂಧಿಸಿ ಕೈ ತೊಳೆದುಕೊಳ್ಳಬಾರದು. ಈ ಕೃತ್ಯದ ಹಿಂದಿರುವ ಸಂಘಟನೆ ಮತ್ತು ಅದರ ದ್ವೇಷದ ಸಿದ್ಧಾಂತವನ್ನ ಬೇರು ಸಮೇತ ಕಿತ್ತೊಗೆಯೋಕೆ ಕಠಿಣ ಮತ್ತು ನಿರ್ಣಾಯಕ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕು. ಇಲ್ಲದೇ ಇದ್ರೆ ಇಂತಹ ಭಯೋತ್ಪಾದಕ ಮನಸ್ಸುಗಳು ನಾಳೆ ಮತ್ತಷ್ಟು ದೊಡ್ಡ ದುರಂತಕ್ಕೆ ಕಾರಣವಾಗಬಹುದು.